ಇವತ್ತು ಏನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಮುಳಬಾಗಿಲು ತಾಲೂಕಿನ ಮುಳಬಾಗಿಲು ಟೌನ್ ನಲ್ಲಿ ಇವತ್ತು ರಣಬೇರಮ್ಮ ಮತ್ತು ಅಗಸ್ತೇಶ್ವರ ದೇವಸ್ಥಾನದಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ನಮ್ಮ ಮಣಿ ಮತ್ತು ಗೋಪಿ ಮತ್ತು ರಾಜೇಶ್ ಬಾಬು ನಮ್ಮ ಮಂಜೂರು ಗೋಪಾಲ್ ಅವರು ಎಲ್ಲಾ ಯುವಕರು ಸೇರ್ಕೊಂಡು ಇವತ್ತು ನನ್ನ ಒಂದು ಹುಟ್ಟುಹಬ್ಬವನ್ನ ಬಹಳ ವಿಶೇಷವಾಗಿ ದೇವಸ್ಥಾನದಲ್ಲಿ ಇವತ್ತು ಆಚರಣೆ ಮಾಡಿದ್ದಾರೆ. ಅವರಿಗೆ ಮೊದಲಿಗೆ ನನ್ನ ಒಂದು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಇವತ್ತು ವಿಶೇಷತೆ ಏನಂದ್ರೆ ನಮ್ಮ ರಾಜ್ಯದ ನಮ್ಮ ಬಾಸ್ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಪದಗ್ರಹಣ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ 5 ಗಂಟೆಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅಲ್ಲಿ ಹೋಗ್ಬೇಕು ಅರ್ಜೆಂಟ್ ಆಗಿ. ಏನಿವತ್ತು ನಮ್ಮ ಕರ್ನಾಟಕ ಕಂಡಂತ ಅತಿ ಯಂಗ್ ಡೈನಾಮಿಕ್ ಡಬಲ್ ಶೂಟರ್ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅದೇ ನಮ್ಗೆ ಒಂದು ವಿಶೇಷ. ಆ ತಾಯಿ ರಣಬೇರಮ್ಮ ಮತ್ತು ಅಗಸ್ತೇಶ್ವರ ಮಹಾಮುನಿಗಳ ಒಂದು ಆಶೀರ್ವಾದ, ಆ ಕರುಣೆ ಕೃಪೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಮೇಲೆ ಇರ್ಲಿ ಅಂತ ಮೊದಲಿಗೆ ಅವ್ರು ಚೆನ್ನಾಗಿದೆ, ನಾಡು ಚೆನ್ನಾಗಿರ್ತದೆ ಅಂತ, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾ, ನಾನು ನನ್ನ ಹುಟ್ಟುಹಬ್ಬಕ್ಕೆ ಕರೆದು ಇಲ್ಲಿ ಎಲ್ಲ ನನ್ನ ಒಂದು ವಿಶೇಷವಾಗಿ ಒಂದು ವಿಜೃಂಭಣೆ ಮಾಡಿದ್ದಕ್ಕೆ ಎಲ್ಲ ಯುವಕರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತು ಒಂದು ನನ್ನ ಹುಟ್ಟುಹಬ್ಬ ಬಹಳ ವಿಶೇಷತೆ ಏನಂದ್ರೆ ಇವತ್ತು ಸಂಕೋಷ್ಠಿ. ಈ ಸಂಕೋಷ್ಠಿ ದಿನ ನನ್ನ ಹುಟ್ಟುಹಬ್ಬ ಮತ್ತೆ ನಮ್ಮ ಬಾಸ್ದ ಒಂದು ಪದಗ್ರಹಣ, ಅದೇ ನಮ್ಗೆ ವಿಶೇಷತೆ. ಮುಂದಿನ ದಿನ ಈ ಮುಳಬಾಗಿಲು ತಾಲೂಕು ಒಳ್ಳೇದಾಗ್ಲಿ, ಕರ್ನಾಟಕಕ್ಕೆ ಒಳ್ಳೇದಾಗ್ತದೆ. ಈ ದಿನ ಒಂದು ವಿಶೇಷವಾದ ಒಂದು ದಿನವಾದಂತ ದಿನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು. ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಈ ನಾಡನ್ನ ಸುಭಿಕ್ಷವಾಗಿ ತರಲಿ, ಎಲ್ಲ ಜನಗಳ ಒಂದು ಅನುಕೂಲಗಳ ಮಾಡಿಕೊಳ್ಳಿ. ಏನ್ ಇವಾಗ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಒಂದು ಅನುಕೂಲವಾದಂತ ಸರ್ಕಾರವನ್ನ ನೀಡ್ತಾರೆ ಅಂತ ಎಲ್ಲ ಜನಗಳಲ್ಲಿ ಒಂದು ಅಭಿಪ್ರಾಯ ಇದೆ. ಅದನ್ನ ಯಾವತ್ತೂ ಹುಸಿ ಮಾಡದೆ ನಿಜ ಮಾಡ್ತಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು. ಅವರಿಗೆ ಮೊದಲಿಗೆ ಈ ನಾಡಿನ ಜನತೆಯ ಪರವಾಗಿ ನಾವು ಅವರಿಗೆ ಒಂದು ಶುಭಾಶಯ ಕೊಡ್ತಾ, ಇವತ್ತು ನನ್ನ ಹುಟ್ಟುಹಬ್ಬ ಆಚರಣೆ ಮಾಡಿದಂತ ಎಲ್ಲ ಯುವಕರಿಗೂ ನಾನು ಒಂದು ವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ಮುಗ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಈಗ ಈ ವೇದಿಕೆನೇ ಸಾಕ್ಷಿ. ಎಲ್ಲ ಯುವಕರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮುಂದಿನ ದಿನ ಈ ಮುಳಬಾಗಿಲಿನ ಅಭಿವೃದ್ಧಿ ಮಾಡೋ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡಿದ್ರೆ ಅದು ಯಾವತ್ತು ಈ ದೇವಸ್ಥಾನ ಮುಂದೆ ಇರ್ತದೆ, ಹುಸಿ ಮಾಡಲ್ಲ. ಮುಂದಿನ ದಿನ ಎಲ್ಲ ನಮ್ಮ ಏನಿವತ್ತು ನಮ್ಮ ಕೊತ್ತೂರು ಮಂಜಣ್ಣವ್ರಿಗೆ ಒಂದು ಅವಕಾಶ ಇದೆ, ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ರಣಬೇರಮ್ಮ ಮತ್ತು ಅಗಸ್ತೇಶ್ವರನ್ನ ಬೇಡ್ಕೊಳ್ತಾನೆ. ಅವರು ಒಳ್ಳೇದಾಗಿ ಅವರು ಒಂದು ಸ್ಟೇಟ್ ನ ಒಂದು ಸಚಿವರಾಗ್ಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೆ. ಡಬಲ್ ಧಮಾಕ. ಯಾಕೆಂತಂದ್ರೆ ಅವ್ರ ಪ್ರೀತಿಯ ನಾಯಕ ಡಿ.ಕೆ. ಮುಂದಿನ 22ರ ಚುನಾವಣೆಗೆ ಅತ್ಯಂತ ಸಮೀಪ ಅಭ್ಯರ್ಥಿ ಆಗ್ತೀರಾ ಏನಾಗ್ತದೆ ಅಂದ್ರೆ, ನಾವು ಇಲ್ಲಿ ಮಾಡ್ತಕ್ಕಂತ ಅಭಿವೃದ್ಧಿ ಕೆಲಸಗಳನ್ನ ಹೈಕಮಾಂಡ್ ಮನಗೊಂಡು ಇಲ್ಲಿರ್ತಕ್ಕಂತ ನಾಯಕರುಗಳು, ಏನ್ ನಮ್ಮ ಮುಳಬಾಗಿಲು ತಾಲೂಕಿನ ನಾಯಕರುಗಳು, MLA ಗಳು ಎಲ್ಲಾನು ಗಣನೆಗೆ ತಕೊಂಡು ನಮ್ಗೆ ಒಂದು ಅವಕಾಶ ಕೊಡಿಸಿದ್ದೆ ಆದ್ರೆ ಮುಂದಿನ ದಿನ ನಾವು ಇಲ್ಲಿ ಸೇವೆ ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಕೋಲಾರ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. ಇವತ್ತು 4 ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಅವ್ರು ಯಾರಿಗಾದ್ರೂ ಒಬ್ರು ಶಾಸಕ ಸ್ಥಾನ ಕೊಡ್ಬೇಕು ಅನ್ನೋ ಒತ್ತಾಯ ಈಗ 4 ಜನ SC ಇದ್ರೂನು, ರಿಸರ್ವೇಶನ್ ಇದ್ರೂನು ಈಗ ಸರ್ವಧರ್ಮ ಸಮಾನತೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಸರ್ಕಾರ, ಹೈಕಮಾಂಡ್. ಯಾಕೆಂದ್ರೆ ಎಲ್ಲಾ ಜಾತಿ ಧರ್ಮಗಳನ್ನ ಒಳಗೊಂಡಂತ ಸರ್ಕಾರ ಕಾಂಗ್ರೆಸ್ ಪಾರ್ಟಿ. ಆ ಪಾರ್ಟಿ ಏನ್ ಅವರ ಸಿದ್ಧಾಂತ ಅಂದ್ರೆ ಎಲ್ಲರನ್ನು ಸಮಾನವಾಗಿ ನಡ್ಕೊಂಡು ಹೋಗ್ಬೇಕು, ಯಾವುದೇ ಒಂದು ಜಾತಿಗೆ ಮೇಲು, ಯಾವುದೇ ಒಂದು ಜಾತಿಗೆ ಕೀಳು ಅನ್ನೋ ಮನೋಭಾವನೆ ಇಲ್ಲದೆ ನೋಡಿ ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಸರ್ವ ಧರ್ಮ ಸಮಾನತೆ, ಕ್ರಿಶ್ಚಿಯನ್ಗಳು ಮೌಲಾನಿಗಳು ಕರೆದಿದ್ದಾರೆ, ಕ್ರಿಶ್ಚಿಯನ್ ಇವರು ಫಾದರ್ಗಳು ಕರೆದಿದ್ದಾರೆ, ಮುಸ್ಲಿಮ್ಸ್ ಮೌಲಾನಿಗಳು ಕರೆದಿದ್ದಾರೆ, ನಮ್ಮ ಹಿಂದೂಗಳು ಸ್ವಾಮೀಜಿ ಮಠಗಳ ಸ್ವಾಮಿ 100-150 ಮಠಗಳ ಸ್ವಾಮಿಗಳು ಕರ್ಕೊಂಡ್ಬಂದು ಅವರ ಒಂದು ಸಮ್ಮುಖದಲ್ಲಿ ಇವತ್ತು ಪದಗ್ರಹಣ ನಡೀತಿದೆ. ಇದಕ್ಕಿಂತ ಇನ್ನೇನು ವಿಶೇಷತೆ ಇಲ್ಲ. ನಾವು ಸರ್ವ ಧರ್ಮ ಸಮಾನತೆ ಅನ್ನೋದಕ್ಕೆ ನಮ್ಮ ಕಾಂಗ್ರೆಸ್ ಸಿದ್ಧಾಂತ ಇದೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅವರು ನೀವು ಕಂಡಂತ
ಏನು ನೀವು ಕಣ್ಣಂತ ಕಾಣದಂತ ಅಭಿವೃದ್ಧಿಯನ್ನ ಮಾಡಂತ ಕೆಲಸ ಶಿವಕುಮಾರ್ ಅವ್ರಿಗೆ ಇದೆ. ನಮ್ಮ ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಶಿವಕುಮಾರ್ ಅವರು ಮಾಡ್ತಾರೆ, ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮಾಡ್ತಾರೆ, ಎಲ್ಲಾ ಶಾಸಕರು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಥ್ಯಾಂಕ್ ಯು.